ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಜಾ ಬಿದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ ನೀರು ಮುಟ್ಟೋ ಶಾಸ್ತ್ರ ಅಂತ. ನಮ್ಮ ಕಡೆ ನಾವು ನೀರು ಮುಟ್ಟೋ ಶಾಸ್ತ್ರ ಅಂತ ಮಾಡ್ತೀವಿ ಬಾಣಂತನ ಆದಮೇಲೆ. ಸೊ ಅದು ನಾವು ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಚಳಿಗಾಲ ಅಲ್ವಾ, ಹೊಲದಲ್ಲಿ ಕಡ್ಡೆ ಪಲ್ಯ ಆಗುತ್ತೆ. ನಮ್ಮಮ್ಮ ನಿನ್ನೆ ಹೊಲಕ್ಕೆ ಹೋಗಿದ್ರು, ಸೊ ಕಡ್ಡೆ ಪಲ್ಯ ತೊಗೊಂಡು ಬಂದಿದ್ದಾರೆ. ಅದನ್ನು ಇವಾಗ ಮನೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈ ಕಡ್ಡೆ ಪಲ್ಯ ತಿನ್ನೋಕ್ಕೆ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ, ರೊಟ್ಟಿ ಜೊತೆ ತಿಂದರೆ ಅಂತೂ ಅಬ್ಬಾ ನೀವು ಮತ್ತೆ ಮತ್ತೆ ಕೇಳ್ತೀರಾ, ಅಷ್ಟು ಟೇಸ್ಟ್ ಆಗಿರುತ್ತೆ. ಕಡ್ಡೆ ಪಲ್ಯ ಮಾಡೋ ರೆಸಿಪಿ ನಿಮಗೆ ಬೇಕಂದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಇವತ್ತು ಬೆಳಿಗ್ಗೆ ನಾನು ತುಂಬ ಬೇಗ ಎದ್ದಿದ್ದೀನಿ. ಎದ್ದು ತಲೆ ಸ್ನಾನ ಮಾಡಿಕೊಂಡು ಬರೋಷ್ಟರಲ್ಲಿ ನನ್ನ ಮಗಳು ತುಂಬ ಅಳ್ತಾ ಇದ್ಲು. ಬಂದಮೇಲೆ ಅವಳಿಗೆ ಸ್ವಲ್ಪ ಆಟ ಆಡಿಸಿ ಮಲಗಿಸೋಣ ಅಂದರೆ ಅವಳು ತುಂಬ ಅಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ನಾನು ಹಾಲು ಉಣಿಸಿದ್ರೂ ಕೂಡ ತುಂಬ ಅಳ್ತಾ ಇದ್ಲು. ಅದಕ್ಕೆ ಅವಳಿಗೆ ನಾನು ಟಾನಿಕನ್ನು ಹಾಕಿ ಮಲಗಿಸಿದ್ದೀನಿ. ಫೈನಲಿ ಪ್ರಾಂಶು ಇವಾಗೆ ಮಲಗಿದ್ದಾಳೆ. ಸೊ ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದು ಸ್ಟಾರ್ಟಿಂಗ್ನಲ್ಲಿ ನಾನು ತೋರಿಸಿದ್ದೀನಲ್ವಾ, ಅದೇ ಡ್ರೆಸ್ಸನ್ನು ನಾನು ವೇರ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಈ ಥರ ನನ್ನ ಡ್ರೆಸ್ಸಿಂಗ್ ಇದೆ. ಮತ್ತು ಓಲೆ ಮತ್ತು ಇದು ಸರವನ್ನು ಕೂಡ ನಾನು ವೇರ್ ಮಾಡ್ತಾ ಇದ್ದೀನಿ. ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಮೊದಲೇ ಹೇಳಿದ್ದೀನಲ್ವಾ, ನೀರು ಮುಟ್ಟೋ ಶಾಸ್ತ್ರ ಇವತ್ತು ನಾವು ಮಾಡ್ತಾ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರನೇ ನಾನು ಈ ನೀರು ಮುಟ್ಟೋ ಶಾಸ್ತ್ರಕ್ಕೋಸ್ಕರನೇ ಈ ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ. ಡೆಲಿವರಿ ಆದಮೇಲೆ ದೇಹದಲ್ಲಿ ಎನರ್ಜಿ ತುಂಬ ಕಡಿಮೆ ಆಗುತ್ತೆ. ಅಂಥ ಸಮಯದಲ್ಲಿ ನಾವು ತಣ್ಣೀರನ್ನು ಮುಟ್ಟಬಾರ್ದು. ಸೊ ಅದಕ್ಕೋಸ್ಕರನೇ ಡೆಲಿವರಿ ಆದಮೇಲೆ ಬಿಸಿ ನೀರನ್ನು ಯೂಸ್ ಮಾಡ್ತೀವಿ. ಬಿಸಿ ನೀರು ಯೂಸ್ ಮಾಡೋದ್ರಿಂದ ಏನೇನು ಉಪಯೋಗಕಾರಿ ಇದೆ ಅಂದರೆ ಜೀರ್ಣಕಾರಿ ಸಮಸ್ಯೆಯನ್ನು ತಡೆಯುತ್ತದೆ ಮತ್ತು ಕಾಲು ಉಬ್ಬುವುದು ಈ ಥರ ಸಮಸ್ಯೆಗಳು ತುಂಬ ಇರುತ್ತೆ. ಸೊ ಅದನ್ನೆಲ್ಲ ನಾವು ಬಿಸಿ ನೀರು ಯೂಸ್ ಮಾಡೋದ್ರಿಂದ, ಬಿಸಿ ನೀರು ಕುಡಿಯೋದ್ರಿಂದ, ಬಿಸಿ ನೀರು ಪದಾರ್ಥಗಳನ್ನು ತಿನ್ನೋದ್ರಿಂದ ಇದೆಲ್ಲ ಜೀರ್ಣಕಾರಿ ಸಮಸ್ಯೆಗಳು ನಮಗೆ ತಡೆಯುತ್ತದೆ. ಸೊ ಅದಕ್ಕೋಸ್ಕರನೇ ನಾವು ಡೆಲಿವರಿ ಟೈಮ್ನಲ್ಲಿ ಅಂದರೆ ಪೋಸ್ಟ್ ಮಾರ್ಟಮ್ ಟೈಮ್ನಲ್ಲಿ ನಾವು ಬಿಸಿ ನೀರನ್ನು ತುಂಬ ಯೂಸ್ ಮಾಡ್ತೀವಿ. ನಂದು ಡೆಲಿವರಿ ಆಗಿ ಇವಾಗ 2 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ನಾನಿವಾಗ ತಣ್ಣೀರನ್ನು ಮುಟ್ಟಬೇಕು, ತಣ್ಣೀರು ಪದಾರ್ಥಗಳನ್ನು ತಿನ್ನಬೇಕು. ಅಂದರೆ ತಣ್ಣಗಿರೋ ಕೋಲ್ಡ್ ಪದಾರ್ಥಗಳು, ಅಂದರೆ ಅಷ್ಟೊಂದೇನು ಕೋಲ್ಡ್ ಇಲ್ಲ, ಸ್ವಲ್ಪ ಸ್ವಲ್ಪ ಕೋಲ್ಡ್ ಇರೋದನ್ನು ತಿನ್ನಬೇಕು. ಮತ್ತು ಹಾಗೆಯೇ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ಬೇಕು ಅಂತ ಇವಾಗ ನಾನು ತಣ್ಣೀರನ್ನು ಮುಟ್ಟಬೇಕಂತ ಇದೆಲ್ಲ ಪ್ರಿಪರೇಷನ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಮೊದಲು ನಾನು ಎಲ್ಲ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ದೇವರಿಗೆ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ತಣ್ಣೀರು ಮುಟ್ಟೋ ಶಾಸ್ತ್ರವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ತಣ್ಣೀರು ಮುಟ್ಟೋ ಶಾಸ್ತ್ರಕ್ಕೆ ನಮಗೆ ಮೊದಲಿಗೆ ಏನೇನು ಬೇಕಂದರೆ, 2 ತಂಬಿಗೆಯಲ್ಲಿ ತುಂಬ ನೀರನ್ನು ತಗೊಳ್ಬೇಕು. ಹಾಗೆಯೇ 5 ಕಲ್ಲನ್ನು ತಗೊಳ್ಬೇಕು, ಚಿಕ್ಕ ಚಿಕ್ಕ ಪೀಸ್ ಕಲ್ಲನ್ನು ತಗೊಳ್ಬೇಕು. ಈ ಥರ ನಾವು ಜಗಲಿ ಮೇಲೆ ಇಟ್ಟು ಅದಕ್ಕೆ ಅರಿಶಿಣ, ಕುಂಕುಮ, ವಿಭೂತಿ ಹಚ್ಚಿ ಪೂಜೆಯನ್ನು ಮಾಡಬೇಕು. ಹಾಗೆಯೇ ನಾವು ತಂಬಿಗೆಗೂ ಕೂಡ ಪೂಜೆಯನ್ನು ಮಾಡಬೇಕು. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೈವೇದ್ಯ ಇಟ್ಟು ಅಗರಬತ್ತಿ ಹಚ್ಚಿ ನಮಸ್ಕಾರ ಮಾಡ್ಕೋಬೇಕು ದೇವರಿಗೆ. ಅದಾದಮೇಲೆ ಇದಕ್ಕಿಂತ ಮುಂಚೆ ನಾನು ಟೆಂಪಲ್ಗೆ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ದೀನಿ. ದರ್ಶನ ಮಾಡ್ಕೊಂಡು ಆದಮೇಲೆ ಮನೆಯಲ್ಲಿ ನಾನು ಈ ಥರ ಪೂಜೆ ಮಾಡಿದ್ದು. ದೇವಸ್ಥಾನಕ್ಕೆ ಹೋಗಿರೋದು ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಆದರೆ ಕಂಪಲ್ಸರಿ ನಾನು ನಿಮಗೆ ಒಂದು ದಿವಸ 3 ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇದೇ ನೋಡಿ ಫ್ರೆಂಡ್ಸ್, ತಣ್ಣೀರು ಮುಟ್ಟೋ ಶಾಸ್ತ್ರ ಅಂದರೆ ನಮ್ಮ ಕಡೆ ನಾವು ಇದೇ ಥರ ಮಾಡ್ತೀವಿ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು ತುಂಬ ಅಂದರೆ ತುಂಬ ಹ್ಯಾಪಿ ಆಗಿದ್ದೀನಿ. ಏನಕ್ಕಂದರೆ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಬೋದಂತ. ತಣ್ಣೀರು ಮುಟ್ಟಿದರೆ ನನ್ನ ಕೆಲಸ ನಾನೇ ಮಾಡ್ಕೊಳ್ಬೋದು, ಪಾತ್ರೆ ತೊಳ್ಕೊಬೋದು, ಅಡುಗೆ ಮಾಡ್ಕೊಳ್ಬೋದು, ಎಲ್ಲ ನಾನೇ ಮಾಡ್ಕೊಳ್ಬೋದು. ನನಗೆ ಬೇರೆಯವರಿಗೆ ತೊಂದರೆ ಕೊಡೋದಂದರೆ ಇಷ್ಟ ಆಗಲ್ಲ. ಆದರೆ ಕೆಲವೊಂದು ಸಲ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನ ಜೊತೆಗೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.